HL ನಿಂದ ತಾಜ್ ವೆಸ್ಟ್ ಎಂಡ್ಗೆ ಬರಲಿರುವಂತದ್ದು RCB ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಸೀದಾ ಅವರು ತಾಜ್ ವೆಸ್ಟ್ ಎಂಡ್ಗೆ ಬರ್ತಾರೆ. ಅಲ್ಲಿ ಫ್ರೆಶ್ ಅಪ್ ಆಗ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಈಗ ಭಾರಿ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಬಿಕಾಸ್ ಅಲ್ಲಿ ಆಟಗಾರರು ಉಳ್ಕೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಬೇರೆ ಮಾಡಬೇಕಲ್ಲ, ಅದಕ್ಕೆ ತಾಜ್ ವೆಸ್ಟ್ ಎಂಡ್ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೊಡಲಾಗಿದೆ. ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಹೋಟೆಲ್ ಬಳಿ ಫ್ಯಾನ್ಸ್ ಜಮಾಯಿಸುವಂತ ಸಾಧ್ಯತೆ ಇರುತ್ತೆ. ಈಗ ಫಸ್ಟು HL ಏರ್ಪೋರ್ಟ್ ಹತ್ರ ಹೋಗಿದ್ದಾರೆ, ಅಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಇನ್ನು ವಿಧಾನಸೌಧದ ಬಳಿನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕೇಳಂಗೆ ಇಲ್ಲ, ಅಲ್ಲಿಗೆ ಆಲ್ರೆಡಿ ಕ್ಯೂನಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರೇ ಒಳಗೆ ಹೋಗುವಂತ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಅದರ ಜೊತೆಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗಿ ಉಳ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಏನಾದರೂ ಈಗ ಗೊತ್ತಾಗ್ಬಿಟ್ರೆ ಅಲ್ಲೂ ಕೂಡ ಹೋಗಿ ಜಮಾಯಿಸುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹೋಟೆಲ್ ಮುಂದೆ KSRP ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಕೆಲ ಹೊತ್ತಲ್ಲೇ ಹೋಟೆಲ್ಗೆ ಬರಲಿರುವಂಥದ್ದು ಟೀಮ್ನವರು, RCB ಟೀಮ್ನವರು ಅಲ್ಲಿ ಬಂದು ರೆಸ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿ ಪೊಲೀಸರ ಭದ್ರತೆಯನ್ನು ಯಾವ ರೀತಿಯ ಕೊಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ ಮತ್ತೆ ಆ ಹೋಟೆಲ್ ವ್ಯವಸ್ಥೆ ಯಾವ ರೀತಿಯ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ RCB ತಂಡ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಅದರಂತೆ ಇವತ್ತು ಬೆಂಗಳೂರಿಗೆ RCB ತಂಡ ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದ್ದೂರಿ ವೆಲ್ಕಮ್ ಅನ್ನ ಅಂದ್ರೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಕೋರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ HL ವಿಮಾನ ನಿಲ್ದಾಣದಿಂದ ಖಾಸಗಿ ಹೋಟೆಲ್ ಅಂದ್ರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಗಮಿಸ್ತಾ ಇರ್ತಕ್ಕಂಥ RCB ತಂಡ ವಿಶ್ರಾಂತಿಯನ್ನ ಪಡಿತಾ ಇದೆ. ಸೊ ಹೀಗಾಗಿ ಈ ಒಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಹೋಟೆಲ್ನಲ್ಲಿ ಬುಕ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗಷ್ಟೇ ಈ ಒಂದು ಪ್ರವೇಶವನ್ನ ಕಲ್ಪಿಸ್ತಾ ಇರ್ತಕ್ಕಂಥದ್ದು. ಅದರಂತೆ ಈ ಒಂದು ಹೈಗ್ರೌಂಡ್ ಪೊಲೀಸ್ ಠಾಣೆ ಮತ್ತೊಂದು ಕಡೆಯಾಗಿ ಅಕ್ಕಪಕ್ಕದ ಪೊಲೀಸ್ ಠಾಣೆಯ ಪೊಲೀಸರು ಈ ಒಂದು ಸ್ಥಳಕ್ಕೆ ನಿಯೋಜನೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು RCB ತಂಡ ಗೆಲುವನ್ನ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ RCB ತಂಡದ ನಾಯಕರುಗಳು ಇಲ್ಲಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಅಭಿಮಾನಿಗಳು ಇಲ್ಲಿ ಜಮಾಯಿಸುವಂತ ಒಂದು ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂತ ಒಂದು ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಒಂದು ಖಾಸಗಿ ಹೋಟೆಲ್ಗೆ ಹೆಚ್ಚಿನ ಒಂದು ಬಿಗಿ ಭದ್ರತೆಯನ್ನ ಕಲ್ಪಿಸಿರ್ತಕ್ಕಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈ ಒಂದು ಹೋಟೆಲ್ ಮುಂಭಾಗದ ಫುಟ್ಪಾತ್ ನ ಇದೀಗ ಪೊಲೀಸ್ ಅಧಿಕಾರಿಗಳು ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಈ ಒಂದು ಹೋಟೆಲ್ನಲ್ಲೇ ಇರ್ತಕ್ಕಂಥ ಖಾಸಗಿ ಬ್ಯಾರಿಕೇಡ್ ಗಳನ್ನ ಈ ಒಂದು ಫುಟ್ಪಾತ್ಗೆ ಅಳವಡಿಸಿರ್ತಕ್ಕಂಥದ್ದು. ಫುಟ್ಪಾತ್ ಮೇಲೆ ಯಾರು ಕೂಡ ಓಡಾಡದಂತೆ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಒಂದು ಭದ್ರತಾ ಕಾರ್ಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಎಸ್ಪೆಷಲಿ ಇಲ್ಲಿ ಬರುವಂತಹ ಪ್ರತಿ ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್, ACP ಅಂತದ ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಮಧ್ಯಾಹ್ನ 2 ಗಂಟೆ ವೇಳೆಗೆ RCB ತಂಡ ಈ ಒಂದು ಹೋಟೆಲ್ಗೆ ಆಗಮಿಸುತ್ತೆ. ಆ ಬಳಿಕ ಇಲ್ಲಿ ಭೋಜನವನ್ನ ಸವಿದು ಆ ಬಳಿಕ ಇಲ್ಲಿ ಸಂಜೆ 4 ಗಂಟೆವರೆಗೂ ಕೂಡ ಇಲ್ಲಿ ವಿಶ್ರಾಂತಿಯನ್ನ ಪಡೆಯಲಿದೆ. ಆ ಬಳಿಕ ವಿಧಾನಸೌಧದಲ್ಲಿ ನಡೆಯುವಂತ ಒಂದು ಅಭಿನಂದನಾ ಸಮಾರಂಭಕ್ಕೆ ತೆರಳಿ ಆ ಬಳಿಕ ಅಲ್ಲಿಂದ ವಿಶೇಷವಾದಂತಹ ಒಂದು ಬಸ್ ನಲ್ಲಿ ಅಂದ್ರೆ ಒಂದು ವಿಕ್ಟರಿ ಪೆರೇಡ್ ನಲ್ಲಿ ಈ ಒಂದು RCB ತಂಡದ ನಾಯಕರುಗಳು ಪಾಲ್ಗೊಳ್ತಾ ಇರುವಂತದ್ದು. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.